ರವಿ ದಂಡಿನ ಅವರಿಗೆ ಪಶ್ಚಿಮ ಕ್ಷೇತ್ರದ ಪದವೀಧರ ಚುನಾವಣೆಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ನೀಡಿ ಡಿಬಿ ಗವಾಡಿ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ರವಿ ಬಿ ದಂಡಿನ ಅವರಿಗೆ ಪಶ್ಚಿಮ ಪದವೀಧರ ಚುನಾವಣೆಗೆ ಬಿಜೆಪಿ ಪಕ್ಷದ ವತಿಯಿಂದ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೋಗಾರ್, ಗದಗ, ಎನ್ಕೆಎಸ್ ಟಿವಿ4. ಈ ಔಪಚಾರಿಕವಾದಂತಹ ಒಂದು ಪತ್ರಿಕಾಗೋಷ್ಠಿಯಿಂದ ಹಮ್ಮಿಕೊಳ್ಳಲು ಮುಖ್ಯ ಕಾರಣ ಇಷ್ಟೇ. ಗದಗ ಜಿಲ್ಲೆಯಲ್ಲಿ ತಮ್ಮದೇ ಆದಂತಹ ಶಿಕ್ಷಣ ಸಂಸ್ಥೆಯನ್ನು ಹೊಂದಿ, ಕನಕದಾಸ ಶಿಕ್ಷಣ ಸಮಿತಿಯನ್ನು ಹೊಂದಿ ಕಳೆದ ಸುಮಾರು 50 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧವಾದ ಸೇವೆ ಮಾಡ್ತಾ ಬಂದಿರುವಂತಹ ಡಾಕ್ಟರ್ ಬಿ ದಂಡಿ ಅವರ ಪುತ್ರರಂತಹ ಸನ್ಮಾನ್ಯ ರವೀಂದ್ರನಾಥ್ ಬಿ ದಂಡಿ ಅವರು ಜನತಾ ಪಕ್ಷದಿಂದ ಪಶ್ಚಿಮ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ತಮ್ಮ ಇಚ್ಛಾಶಕ್ತಿಯನ್ನ ವ್ಯಕ್ತಪಡಿಸಿದ್ರು. ಈ ದಿಶೆಯಲ್ಲಿ ಹಲವಾರು ಪ್ರಯತ್ನಗಳು ಮಾಡ್ತಾ ಬಂದಿದ್ದಾರೆ. ಆದರೆ ಈಗಿರುವ ಸನ್ನಿವೇಶ ನಿಮಗೆಲ್ಲ ಗೊತ್ತೇ ಇದೆ. ಆದ ಕಾರಣವಾಗಿ ನಮ್ಮ ಒತ್ತಾಸೆ ಇಷ್ಟೇ. ಸುಮಾರು 3 ಲಕ್ಷ ವಿದ್ಯಾರ್ಥಿಗಳು ಕನಕದಾಸ ಶಿಕ್ಷಣ ಸಮಿತಿ ವತಿಯಿಂದ, ಅದು ಗದಗ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಬೆಳಗಾವಿ ಇರ್ಬೋದು, ಒಂದು 3 ಲಕ್ಷ ವಿದ್ಯಾರ್ಥಿಗಳು ಪದವೀಧರರಾಗಿದ್ದು, ಈಗಾಗಲೇ ನಾವು ಕಾರವಾರ ಜಿಲ್ಲೆಯಿಂದ ಸುಮಾರು 2,500 ಕೋಟಿಗಳು ಮಾಡಿಸಿದ್ದೀವಿ. ಧಾರವಾಡ ಜಿಲ್ಲೆಯಿಂದ ಸುಮಾರು 6,500 ಕೋಟಿಗಳು ಮಾಡಿಸಿದ್ದೀವಿ. ಗದಗ ಜಿಲ್ಲೆಯಿಂದ ಸುಮಾರು 3,500 ಕೋಟಿಗಳು ಮಾಡಿಸಿದ್ದೀವಿ. ಅದೇ ರೀತಿಯಾಗಿ ಹಾವೇರಿ ಜಿಲ್ಲೆಯಿಂದ ಸುಮಾರು 4,375 ಕೋಟಿಗಳನ್ನ ನಾವು ಮಾಡಿಸಿದ್ದು. ಆ ದಿಶೆಯಲ್ಲಿ ನಾವು ಪ್ರಯತ್ನಶೀಲರಾಗಿದ್ದು ನಮ್ಮ ಕಾರ್ಯಚಟುವಟಿಕೆಗಳನ್ನು ವಿಸ್ತರಿಸ್ತಾ ಪದವೀಧರ ಕ್ಷೇತ್ರದ ಒಂದು ಟಿಕೆಟ್ ಆಕಾಂಕ್ಷಿಯಾಗಿ ಆ ಕ್ಷೇತ್ರದಲ್ಲಿ ಆ ದಿಶೆಯಲ್ಲಿ ಮುನ್ನಡೆತಾ ಬಂದಿದ್ದು. ಇವಾಗ ನೋಡಿದ್ರೆ ಸಹಜವಾಗಿ ಕೆಲವೊಂದು ಹೆಸರುಗಳು ಕೇಳಿ ಬಂದಿರೋದ್ರಿಂದ ಮತ್ತೆ ನಾವು ಹೈಕಮಾಂಡ್ಗೆ ಅಥವಾ ಪಕ್ಷದ ಹಿರಿಯ ನಾಯಕರಿಗೆ ಮತ್ತು ಪಕ್ಷದ ಅಧ್ಯಕ್ಷರಿಗೆ, ಅಲ್ಲಿರುವ ಎಲ್ಲ ಸನ್ಮಾನ್ಯರಿಗೆ ನಮ್ಮ ಮನವಿ ಇಷ್ಟೇ. ಈಗಾಗಲೇ ಹಲವಾರು ಬಾರಿ ಏನು ಕ್ಷೇತ್ರದಲ್ಲಿ ಉಳ್ಳವರಿಗೆ ಮಾತ್ರ ಅವಕಾಶ ಸಿಗ್ತಾ ಬಂದಿದ್ದಾವೆ. ಆ ಜೊತೆಯಾಗಿ ಈ ಹಿಂದುಳಿದ ವರ್ಗದ, ಅಲ್ಪಸಂಖ್ಯಾತ ವರ್ಗದ ಹಾಗೂ ದಲಿತ ಸಮುದಾಯಗಳಿಗೆ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಆ ಟಿಕೆಟ್ಗಳು ಅಷ್ಟೊಂದು ಸಿಗ್ತಾ ಇಲ್ಲ. ಆದ ಕಾರಣವಾಗಿ ಈ ಅಹಿಂದು ಗ್ರೂಪ್ನಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ ಅಥವಾ ಆ ವರ್ಗದ ಅಭ್ಯರ್ಥಿಗಳಿಗೆ ಟಿಕೆಟ್ಗಳು ಕೊಡೋದ್ರ ಮುಖಾಂತರವಾಗಿ ರಾಜಕೀಯ ಪಕ್ಷಗಳು, ಅದು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಈ 2 ಬಲಿಷ್ಠವಂತ ರಾಜಕೀಯ ಪಕ್ಷಗಳಲ್ಲಿ ಈ ವರ್ಗದ ಜನತೆಗೆ, ಸಾಮಾನ್ಯ ಜನತೆಗೆ ಟಿಕೆಟ್ ಕೊಡೋದ್ರಿಂದ ಒಂದು ಹೊಸ ಮನೋತನ ಹಾಕಲಿಕ್ಕೆ ಸಾಧ್ಯ ಆಗ್ತದೆ ಹೇಳ್ತಾ, ಆದ ಕಾರಣ ಅದಕ್ಕೋಸ್ಕರವಾಗಿ ಸ್ನೇಹಿತರೆ, ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡೋದಾದ್ರೆ ಅನೇಕ ಪದವೀಧರ ಸಮಸ್ಯೆಗಳು ಹಾಗೆ ಉಳ್ಕೊಂಡಿವೆ. ಈಗಿರುವಂತಹ ಅನೇಕ ಅಭ್ಯರ್ಥಿಗಳು ಸಹಿತ, ಆಯ್ಕೆಯಾದ್ರು ಸಹಿತ, ಆಯಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಪದವಿಯನ್ನು ಹೊಂದಿದ್ರು ಸಹಿತ ಮಾಡಬೇಕಾದಷ್ಟ ಕಾರ್ಯಗಳನ್ನ ಮಾಡದೇ ಇರೋದ್ರಿಂದ ಹೊಸದಾಗಿರುವಂತಹ ಯುವ ನಾಯಕರಿಗೆ, ಯುವಕರಿಗೆ ಹಾಗೂ ಆ ಕ್ಷೇತ್ರದಲ್ಲಿ ದುಡಿತಿರುವಂತಹ ಮಹಿಳೆಯರಿಗೆ ಟಿಕೆಟ್ ಕೊಡೋದ್ರ ಮುಖಾಂತರವಾಗಿ ಅಲ್ಲಿ ಆ ಒಂದು ಏನ್ ಗ್ಯಾಪ್ ಅಂತ ಉಳ್ಕೊಂಡ್ ಬಂದಿದೆ, ಅಥವಾ ಒಂದು ಏನು ಮಧ್ಯದಲ್ಲಿ ಏನು ಬಿರುಕು ಅಂತಿದೆ, ಆ ಬಿರುಕನ್ನ ತಿಳ್ಕೊಳ್ಬೇಕಂತಕೊಂಡು ನಾ ಹೇಳ್ತಾ ಸ್ನೇಹಿತರೆ, ಈ ದಿಶೆಯಲ್ಲಿ ನಮ್ಮ ಸಂಸ್ಥೆಯ ಚೇರ್ಮನ್ ಅಂತಹ ಸನ್ಮಾನ್ಯ ಶ್ರೀ ರವೀಂದ್ರನಾಥ್ ಬಿ ದಂಡಿ ಅವರಿಗೆ ಟಿಕೆಟ್ ಕೊಡಬೇಕಂತಕೊಂಡು ನಾವೆಲ್ಲ ಏನು ಈ ವೇದಿಕೆ ಮಾಡಿದ್ದೇವೆ. ನಮ್ಮ ಸಿದ್ದು ಕಲ್ಲೂರ ಇರ್ಬೋದು, ಬನ್ನಾಪುರ ಇರ್ಬೋದು, ನಮ್ಮ ಉಮೇಶ್ ಹಿರೇಮಠ ಇರ್ಬೋದು, ದಲಾಲಿ ಸರ್ ಇರ್ಬೋದು, BS ಕಟ್ಟಿ ಸರ್ ಇರ್ಬೋದು, ಇವರೆಲ್ಲರ ಮುಖ್ಯವಾಗಿ ನಾನು ತಮ್ಮಲ್ಲಿ ಒತ್ತಾಸೆ ಮಾಡ್ತಾ ಇದ್ದೀನಿ. ಹೀಗಾಗಿ ಹಿರಿಯ ನಾಯಕರು ಸಹಿತ ಈ ದಿಶೆಯಲ್ಲಿ ಪ್ರಯತ್ನ ಪಟ್ಟು ಈಗಾಗಲೇ ಇನ್ನು ಚರ್ಚೆ ಹಂತದಲ್ಲಿದೆ. ಚರ್ಚೆ ಹಂತದಲ್ಲಿರುವಾಗಲೇ ನಾವು ಈ ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ವಿ. ಸೂಕ್ತ ವ್ಯಕ್ತಿಗಳನ್ನ ಆಯ್ಕೆ ಮಾಡೋದ್ರ ಮುಖಾಂತರವಾಗಿ ಆಯಾ ಪಕ್ಷಗಳಲ್ಲಿ ತಮ್ಮದೇ ಆದಂತಹ ಒಂದು ಪ್ರಾವೀಣ್ಯತೆಯನ್ನ, ಪಾಂಡಿತ್ಯವನ್ನ ಅಥವಾ ಆ ಕ್ಷೇತ್ರದಲ್ಲಿ ಕಾರ್ಯ ಮಾಡಲು, ಸೇವೆಗೈದು ಇಂಥ ಮಹಿಳೆಯರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕಂತಕೊಂಡು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಸ್ನೇಹಿತರೆ. ಇಷ್ಟು ಹೇಳ್ತಾ ಇನ್ನುಳಿದ ಹೆಚ್ಚಿನ ವಿಷಯಗಳನ್ನ ನಮ್ಮ ಉಮೇಶ್ ಹಿರೇಮಠ ಹೇಳ್ತಾ ನಾನು ಅನ್ಕೊಂಡಿದ್ದೀನಿ.